ವಿವಾಹಿತೆಯನ್ನ ಓಡಿಸ್ಕೊಂಡು ಹೋದಂತಹ ಯುವಕನ ಮನೆಯ ಮೇಲೆ ಈಗ ಘನಘೋರ ದಾಳಿಯನ್ನ ಮಾಡಲಾಗಿದೆ. ಯುವಕನ ಕುಟುಂಬಸ್ಥರ ಹತ್ಯೆಗೆ ಮಹಿಳೆ ಕುಟುಂಬಸ್ಥರು ಯತ್ನಿಸಿದ್ದಾರೆ. ದುಷ್ಕರ್ಮಿಗಳಿಂದ ಯುವಕನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಈ ವಿವಾಹಿತೆಯನ್ನ ಯುವಕ ಓಡಿಸ್ಕೊಂಡು ಹೋಗಿದ್ದಾನೆ. ಇದೇ ಕಾರಣಕ್ಕೆ ಯುವಕನ ಮನೆಯ ಮೇಲೆ ಘನಘೋರ ದಾಳಿಯನ್ನ ನಡೆಸಲಾಗಿದೆ. ಯುವಕನ ಕುಟುಂಬಸ್ಥರನ್ನ ಹತ್ಯೆ ಮಾಡಲು ಮಹಿಳೆಯ ಕುಟುಂಬಸ್ಥರು ಯತ್ನಿಸಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ದುಷ್ಕರ್ಮಿಗಳಿಂದ ಯುವಕನ ಮನೆಯನ್ನ ಈಗ ಧ್ವಂಸ ಮಾಡಲಾಗಿದೆ. ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಈ ಒಂದು ಕೃತ್ಯ ನಡೆದಿರುವಂಥದ್ದು, ಹೇಯ ಕೃತ್ಯ ನಡೆದಿರುವಂಥದ್ದು. ಇದು ಅಂದ್ರೆ ವಿವಾಹಿತ ಮಹಿಳೆಯನ್ನ ಯುವಕ ಓಡಿಸ್ಕೊಂಡು ಹೋಗಿದ್ದಾನೆ. ಯುವಕನ ಮನೆ ಮೇಲೆ ಯುವತಿಯ ಮನೆಯವರು ಘನಘೋರ ದಾಳಿ ನಡೆಸಿದ್ದಾರೆ. ಅಂದರೆ ಮನೆ ಧ್ವಂಸಗೊಳಿಸಿದ್ದಾರೆ. ಯುವಕನ ಕುಟುಂಬಸ್ಥರ ಮೇಲೆ ದಾಳಿ ನಡೆಸಿದ್ದಾರೆ. ಹತ್ಯೆ ಮಾಡಲು ಮುಂದಾಗಿದ್ದಾರೆ. ದುಷ್ಕರ್ಮಿಗಳಿಂದ ಯುವಕನ ಮನೆ ಧ್ವಂಸ ಆಗಿದೆ. ಇದು ಸತೀಶ್ ಜಾರಕಿಹೊಳಿಯವರ ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ. ಯುವಕನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಆತನ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರನ್ನ ಹತ್ಯೆ ಮಾಡಲು ಯತ್ನಿಸಿದ್ದಾರೆ. ಅಂದರೆ ವಿವಾಹಿತ ಮಹಿಳೆಯನ್ನ ಆತ ಓಡಿಸ್ಕೊಂಡು ಹೋಗಿದ್ದಾನೆ ಅನ್ನುವಂಥ ಕಾರಣಕ್ಕೆ ಈಗ ಮನೆ ಮೇಲೆ ಹಲ್ಲೆ ನಡೆಸಲಾಗಿರುವಂಥದ್ದು. ಮನೆಯವರ ಮೇಲೆ ಹಲ್ಲೆ ನಡೆಸಲಾಗಿದೆ. ಮನೆಯನ್ನು ಧ್ವಂಸಗೊಳಿಸಲಾಗಿದೆ. ಇನ್ನು ಸ್ನೇಹಿತನ ಪತ್ನಿಯನ್ನೇ ಓಡಿಸ್ಕೊಂಡು ಹೋದಂತಹ ಯುವಕ, ವಿವಾಹಿತೆ ಆಕೆ, ಇನ್ನು ಮಹಿಳೆಯ ಕುಟುಂಬಸ್ಥರಿಂದ ಯುವಕನ ಮನೆಯ ಮೇಲೆ ದಾಳಿ ನಡೆಸಲಾಗಿದೆ. ಬೆಳಗಾವಿ ತಾಲೂಕಿನ ಭರಮಾನ್ಯಘಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಸತೀಶ್ ಜಾರಕಿಹೊಳಿ ಪ್ರತಿನಿಧಿಸುವಂತಹ ಯಮಕನಮರಡಿ ಕ್ಷೇತ್ರದಲ್ಲಿ ಘಟನೆ ನಡೆದಿದೆ. ಬಸಪ್ಪ ನಾಯಕ, ಯಲ್ಲಪ್ಪ ನಾಯಕ ಇಬ್ರು ಆಪ್ತ ಸ್ನೇಹಿತರಾಗಿದ್ರು. ಸ್ನೇಹಿತನ ಪತ್ನಿ ನಾಗವ್ವ ಜೊತೆ ಯಲ್ಲಪ್ಪ ಓಡ್ ಹೋಗಿದ್ದಾನೆ. ಅಂದ್ರೆ ಸ್ನೇಹಿತನ ಪತ್ನಿಯನ್ನೇ ಓಡಿಸ್ಕೊಂಡು ಹೋಗಿದ್ದಾನೆ. ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ಮೂರು ಕೂಡ. ಸಲುಗೆ ಬೆಳೆದು ನಾಗವ್ವ ಜೊತೆ ಯಲ್ಲಪ್ಪ ಓಡ್ ಹೋಗಿದ್ದಾನೆ. ಇದೇ ಕಾರಣಕ್ಕೆ ನೋಡಿ ಯುವತಿಯ ಮನೆಯವರು ದಾಳಿ ನಡೆಸಿದ್ದಾರೆ. ಬಸಪ್ಪ ನಾಗವ್ವ ಕಡೆಯವರಿಂದ ಯಲ್ಲಪ್ಪ ಮನೆಯ ಮೇಲೆ ದಾಳಿ ಮಾಡಲಾಗಿದೆ. ಮಾರಕಾಸ್ತ್ರವನ್ನ ಹಿಡಿದು 200ಕ್ಕೂ ಹೆಚ್ಚು ಜನರಿಂದ ಅಟ್ಯಾಕ್ ಮಾಡಲಾಗಿದೆ ಯುವಕನ ಮನೆಯ ಮೇಲೆ. ಯಲ್ಲಪ್ಪನ ಮನೆಯಲ್ಲಿ ದುಷ್ಕರ್ಮಿಗಳಿಂದ ಅಟ್ಟಹಾಸ ಮೆರೆಯಲಾಗಿದೆ. ಯಲ್ಲಪ್ಪನ ಮನೆ ಹಂಚು ಪುಡಿ ಪುಡಿಯಾಗಿದೆ. ಟಿವಿ ಧ್ವಂಸ ಆಗಿದೆ. ಓಡಿ ಯಲ್ಲಪ್ಪನ ಪೋಷಕರು ಮನೆಯಿಂದ ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ದಾಳಿಯ ನಂತರ ಮನೆಯಲ್ಲಿದ್ದ ಚಿನ್ನಾಭರಣ, ಹಣ ಎಲ್ಲವೂ ಕೂಡ ಕಳ್ಳತನ ಆಗಿದೆ. ಎಲ್ಲ ಓಡಿಸ್ಕೊಂಡು ಹೋದವನು ಅವನು. ಆದರೆ ಮನೆಯವರ ಮೇಲೆ ದಾಳಿ ನಡೆಸಿರೋದಿಲ್ಲ. 25 ಕುರಿಗಳ ಜೊತೆ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಜಾರಕಿಹೊಳಿರವರೇ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೀರಾ? ಇಲ್ಲಿ ವಿವಾಹಿತ ಮಹಿಳೆಯನ್ನ ಓಡಿಸ್ಕೊಂಡು ಹೋಗಿರುವಂಥದ್ದು. ಸ್ನೇಹಿತನ ಪತ್ನಿಯನ್ನೇ ಯುವಕ ಓಡಿಸ್ಕೊಂಡು ಹೋಗಿದ್ದಾನೆ. ಮಹಿಳೆ ಕುಟುಂಬಸ್ಥರಿಂದ ಈಗ ದಾಳಿ ಮಾಡಲಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನು ಸ್ನೇಹಿತನ ಹೆಂಡತಿಯನ್ನ ಯುವಕ ಓಡಿಸ್ಕೊಂಡು ಹೋಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಅಂದರೆ ಮಹಿಳೆಯ ಮನೆಯವರು ಹಾಗೂ ಒಂದು ಓಡೋದಂತಹ ಪತಿಯ ಮನೆಯವರು ಇವ್ರ ಮನೆ ಮೇಲೆ ಹಲ್ಲೆ ನಡೆಸಿದ್ದಾರೆ. ಮನೆಯವ್ರ ಮೇಲೆ ಹಲ್ಲೆ ನಡೆಸಿ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತ ಲಕ್ಷ್ಮಿ, ಏನಂತಂದ್ರೆ ವಿವಾಹಿತ ಮಹಿಳೆಯನ್ನ ಪ್ರೀತಿಸಿ ಓಡಿಸಿಕೊಂಡ ಹೋದ ಆರೋಪದ ಅಡಿಯಲ್ಲಿ ಯುವಕನ ಮನೆಯ ಮೇಲೆ ನೂರಾರು ಜನರು ದಾಳಿ ನಡೆಸಿ ಮನೆಯಲ್ಲಿರುವಂತಹ ವಸ್ತುಗಳನ್ನ ಧ್ವಂಸಗೊಳಿಸಿರುವಂತಹ ಘಟನೆ ಬೆಳಗಾವಿ ತಾಲೂಕಿನ ಭರಮನಟ್ಟಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಈ ಒಂದು ಘಟನೆ ರವಿವಾರ ಸಂಜೆ ಸಾಯಂಕಾಲ 6 ಗಂಟೆ ಸುಮಾರಿಗೆ ನಡೆದಿದ್ದು, ತಡವಾಗಿ ಬೆಳಕಿಗೆ ಸಹ ಬಂದಿರುವಂತದ್ದು. ಭರಮನಟ್ಟಿ ಗ್ರಾಮದ ನಿವಾಸಿಯಾಗಿರುವಂತಹ ಯಲ್ಲಪ್ಪ ನಾಯ್ಕ ಕಳೆದ 2 ವರ್ಷಗಳಿಂದ ಉದ್ಯಮ ಭಾಗದಲ್ಲಿರುವಂತಹ ಖಾಸಗಿ ಕಂಪನಿಯೊಂದಲ್ಲಿ ಕೆಲಸ ಮಾಡ್ತಾ ಇದ್ದ. ಇದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ವಿವಾಹಿತ ಮಹಿಳೆಯೊಂದಿಗೆ
ಪರಿಚಯ ಬೆಳೆದ ಬಳಿಕ ಸ್ನೇಹ ಆಗುತ್ತೆ. ಸ್ನೇಹ ಇದ್ದದ್ದು ಏನು ಪ್ರೀತಿಗೆ ಇಲ್ಲಿ ತಿರುಗಿದೆ. ಇಬ್ಬರ ನಡುವೆ ಆತ್ಮೀಯತೆ ಹೆಚ್ಚಾಗುತ್ತಿದ್ದಂತೆ ಕೆಲ ದಿನಗಳಿಂದ ಇಬ್ಬರು ಸಂಪರ್ಕದಲ್ಲಿದ್ದರು ಅಂತ ಹೇಳಲಾಗ್ತಾ ಇರುವಂತದ್ದು. ಕೊನೆಗೆ ಮಹಿಳೆನ ಯಲ್ಲಪ್ಪ ಓಡಿಸಿಕೊಂಡು ಹೋಗಿದ್ದಾನೆ ಎಂಬ ಆರೋಪ ಸಹ ಇಲ್ಲಿ ಕೇಳಿ ಬಂದಿರುವಂತದ್ದು. ಇದೇ ವಿಚಾರವಾಗಿ ಮಹಿಳೆಯ ಕುಟುಂಬಸ್ಥರು ಹಾಗೂ ಪತಿಯ ಸಂಬಂಧಿಕರು ಆಕರ್ಷಿಸಿಕೊಂಡು ಏನು ಯಲ್ಲಪ್ಪ ಕುಟುಂಬದವರಿಗೆ ಈ ಕುರಿತು ಸಂಪೂರ್ಣ ಮಾಹಿತಿ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಸಿ ಏನು ಅವರ ಮನೆಗೆ ತೆರಳಿ ಬರ್ಮನಟ್ಟೆ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಬಳಿಕ ನೂರಾರು ಜನ ಸೇರಿಕೊಂಡು ಯಲ್ಲಪ್ಪನ ಮನೆಯ ಮೇಲೆ ಏಕಾಏಕಿಯಲ್ಲಿ ದಾಳಿ ನಡೆಸಿರುವಂತದ್ದು ಎಂದು ಕುಟುಂಬಸ್ಥರು ಸಹ ಈಗ ಆರೋಪವನ್ನು ಸಹ ಮಾಡ್ತಿರುವಂತದ್ದು. ದಾಳಿಯ ವೇಳೆ ಮನೆಯಲ್ಲಿದ್ದವರ ಮೇಲೆ ಹಲ್ಲೆ ಸಹ ನಡೆಸಿ ಮನೆಗೆ ನುಗ್ಗಿ ಅಂತಂದ್ರೆ ಮನೆಯಲ್ಲಿರುವಂತಹ ವಸ್ತುಗಳನ್ನ ಇಲ್ಲಿ ಒಡೆದು ಅಟ್ಟಹಾಸ ಮೆರೆದಿದ್ದಾರೆ ಅಂತ ಹೇಳಿ ಇದೀಗ ಆರೋಪ ಸಹ ಕೇಳಿ ಬರ್ತಾ ಇರುವಂತದ್ದು. ಇದರ ಜೊತೆಗೆ ಮನೆಯ ಪಕ್ಕದಲ್ಲಿ ಕಟ್ಟಿರುವಂತಹ ಕುರಿಗಳನ್ನ ಇಲ್ಲಿ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಏನು ಹಲ್ಲೆಗೊಳಗಾಗಿರುವಂತಹ ಕುಟುಂಬಸ್ಥರು ಆರೋಪವನ್ನು ಸಹ ಮಾಡ್ತಾ ಇರುವಂತದ್ದು. ಇದೇ ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನಂತಂದ್ರೆ ಮನೆಯಲ್ಲಿರುವಂತಹ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿರುವಂತದ್ದು. ನಮಗೆ ನ್ಯಾಯವನ್ನು ಒದಗಿಸಿ ಮತ್ತು ನಮ್ಮ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿದಾಗ ಕುಟುಂಬಸ್ಥರು ಸಹ ಆಗ್ರಹವನ್ನು ಮಾಡ್ತಾ ಇರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಸಹ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಪೊಲೀಸರಿಗೂ ಸಹ ಈಗಾಗಲೇ ದೂರನ್ನು ಸಹ ಇವರು ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಲಕ್ಷ್ಮಿ, ಧನ್ಯವಾದ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಅಪ್ಪ ನಮ್ ತಮ್ಮ ಇದ್ದವ್ರಿ. ಹೌದ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಆ ಹುಡುಗಿ ಮಾ ಬಂದಾವ, ನಮ್ಮ ಅಪ್ಪ ಒಲಿ ಕುಂತಿದ್ದು, ನಾವ ಇದ್ ಮ್ಯಾಲ ಇದ್ದೇವ್ರಿ. ಅನ್ನತಲೆ ಹಿಂಗ ಮಾಡ್ಕೊಂಡ್ ಬರ್ತಾನ ಬಿಡ್ರಿ. ನಮ್ಗೇನ ದಿನ ಬರ್ತಾನ, ಯಾವಾಗಿರೇ ಕುಡ್ದ ಹಿಂಗ್ ಜಾತ್ರಿ ಮದ್ವಿ ಇದ್ರ ಬರ್ತಾನ, ಹಿಂಗ ಮಾಡ್ಕೊಂಡ್ ಬರ್ತಾನಂತ ನಾ ತಿಳ್ಕೊಂಡೇವ್. ಮಗನ್ ಓಡ್ಸೈತಿ ಅಂತೇಳಿ ಬಂದಾನ ಹುಡುಗೋಲ್ಲ ಚಾಕು ಅವ್ನ ಹಿಂಬಲ್ ದಂಡ ಐತ್ರಿ. ಅವ್ರೆಲ್ಲಾ ಬಂದ ಮನಿ ಮ್ಯಾಲ ಹತ್ತೋದ, ಕಡಿಯಾಕ ಬರೋದ, ಹುಡುಗರ್ ನಮ್ ತಮ್ಮನ್ ಹಿಡ್ಕೊರದ, ನಮ್ಮ ಅಪ್ಪನ ಹಿಡ್ಕೊರದ ಮಾಡಾಕದ್ರಿ. ನಾವ್ ಕೂಸ್ಕೊಂಡ್ ಇಲ್ಲೇ ಬಿಟ್ಟು ಹೋಗಿದೀವ್. ನಮ್ಮ ಅಕ್ಕ ಇದ್ದಾಕೆ ನಮ್ ತಮ್ಮನ ಒಂದ ತಗೊಂಡ್ ಹೋಗಿದ, ನಮ್ಮ ಅಪ್ಪನ ಒಂದ ತಗೊಂಡ್ ಹೋಗಿದಾಳ್ರಿ. ಅವ್ನ್ ತಗೊಂಡ್ ಹೋಗ್ಬಿಟ್ಟಕ ಆ ಹುಡುಗ ಯಾತ್ ಹೋಗ್ತೈತಿ ಆತ ಕೊಡ್ಲಾಕ ಚಾಕು ಹುಡ್ಕೊಂಡ್ ನೀವ್ ಊರಾರ ಬರತಾರ. ಈ ಬಂದಾರ ಊರಾರ ಯಾರ್ಯಾರ ಅನ್ನೋದು ಗೊತ್ತಿಲ್ರಿ. ಒಟ್ ರಾತ್ರಿ ಹತ್ತರ ಸಂಬಂಧ ಅನ್ನೋದ ಗೊತ್ತಿಲ್ಲ ಸರ್ ನಮಗ್. ನಾವು ಆಗ ಬಂದ್ ಹುಡ್ಕೊಂಡ್ ತೊಗೊಂಡ್ ನಿಂತೀನಿ ಸರ್ ನಾ. ಆ ಕಡೆಯಿಂದ ಬಂದ್ರ ಸರ್, ಆ ಕಡೆಯಿಂದ ಬರಕ ನಮ್ಮ ಅಪ್ಪ ಒಲಿಕ್ ಕುಂತೈತಿ. ಅಪ್ಪ ನೀನ್ ಕೊಲ್ತಾರ ದೌಡ್ ದಾಟ್ ಬಾ ಅಂತ ಹೇಳ್ಕೊಂಡ್ ಹೋಗಿನಿ ಸರ್ ನಾ. ಅಟ್ಲಾಗ ಅಂದ್ರ ಎಲ್ಲಾರು ಒಳಗ ಬಂದ್ರಿ ಸರ್. ಅವ್ರ ಮನಿ ಮೇಲೂ ಹೋಯ್ತಿರು, ತೆಳಗು ಎಲ್ಲಾ ಕಲ್ಲ ಬಿಡತ್ತಾರ ಸರ್. ಏನ್ ಇಟ್ಟಿಲ್ಲ ನಮ್ ಮನಿ ಜಲ್ಮಾನ ಹಾಳಾಯ್ತು ಹೋಗಿದಾರ ಸರ್. ಅವ್ರ ಇಷ್ಟ ಅಂತ ಹೇಳಿ ಸರ್. ನಾವ್ ಇಬ್ರಾರ ಹೆಣ್ಣು ಹಿಡ್ಕೊಂಡ್ ಹೇಳಿವಿ ಸರ್. ಅಷ್ಟು ಮಂದಿನೆಲ್ಲ ಎಲ್ಲಿ ಲೆಕ್ಕ ಇಟ್ಟು ಹೇಳಿವಿ ಸರ್. ನಾವ್ ಹತ್ತರ ಸಂಬಂಧ ಅನ್ನೋದ ಗೊತ್ತಿಲ್ಲ ಸರ್ ನಮಗ್. ನಾವು ಆಗ ಬಂದ್ ಹುಡ್ಕೊಂಡ್ ತೊಗೊಂಡ್ ನಿಂತೀನಿ ಸರ್ ನಾ. ಆ ಕಡೆಯಿಂದ ಬಂದ್ರ ಸರ್, ಆ ಕಡೆಯಿಂದ ಬರಕ ನಮ್ಮ ಅಪ್ಪ ಒಲಿಕ್ ಕುಂತೈತಿ. ಅಪ್ಪ ನೀನ್